ನಮಸ್ಕಾರ. ಇವತ್ತಿನ ದಿನ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಈ ಟ್ರಸ್ಟ್ ವತಿಯಿಂದ ರಾಜಶ್ರೀ ಛತ್ರಪತಿ ಶ್ರೀ ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮತ್ತು ಎಲ್ಲ ಮಹಿಳೆಯರಿಗೆ ಸುಮಾರು 100 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಮರಾಠ ನಿಗಮ ಮಂಡಳಿಯ ಅಧ್ಯಕ್ಷರಾದ ಶ್ರೀ GH ಮರಿಯೋಚಿ ರಾವ್ ಅವರು ವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಈ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ HK ಕೊಟ್ರಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದ Y ಕೃಷ್ಣಮೂರ್ತಿಯವರೇ, ಶ್ರೀ ಏಕಾಂತಪ್ಪ ನಿಟ್ಟೂರವರೇ, ಶ್ರೀ KG ರಾಜಶೇಖರ್ ಅವರೇ, ಶ್ರೀ L ಬಸಪ್ಪನವರೇ, ಶ್ರೀ E ಬ್ರಹ್ಮಯ್ಯನವರೇ, ಶ್ರೀ P ಹನುಮಂತಪ್ಪನವರೇ, ಶ್ರೀ MH ಭೀಮಣ್ಣನವರೇ ಮತ್ತು ಈಗ ತಾನೇ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಹೆಸರು ಭಾಳ ವಿಶೇಷವಾಗಿದೆ. ಎಷ್ಟು ಜನಕ್ಕೆ ಸರ್ ಹೆಸರು ಗೊತ್ತಾಗಿದೆ? ಈಗ ಪ್ರೊಫೆಸರ್ HK ಲೇಡೀಸಿಗೆ ಗೊತ್ತಾಗಿದೆನಾ? ಭಿಕ್ಷಾವರ್ತಿ ಮಠ. ನಾನಿಂದು ಫಸ್ಟ್ ಟೈಮ್ ಕೇಳಿದ್ದೀನಿ ಸರ್. ಹೆಸರು ಭಾಳ ವಿಶೇಷವಾಗಿದೆ. ನಿಮ್ಮ ಪೋಷಕರು ಕೂಡ ಅದನ್ನು ಉದ್ದೇಶ ಇಟ್ಕೊಂಡೇ ಒಬ್ಬ ಒಳ್ಳೆ ಸಾಹಿತಿ ಆಗ್ತೀರಾ, ಸಮಾಜಕ್ಕೆ ನಿಮ್ಮ ಸಾಹಿತ್ಯದಿಂದ ಕೊಡುಗೆ ಕೊಡ್ತೀರಾ ಅಂದ್ಕೊಂಡೇ ಆಶೀರ್ವಾದದಿಂದ ಈ ಹೆಸರಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಮತ್ತು ಇವತ್ತಿನ ದಿನ ಬಹಳ ವಿಶೇಷ ದಿನ. ನಮಗೆ ಮರಿಯೋಚಿ ರಾವ್ ಅವರು ಕೂಡ 8 ತಿಂಗಳಿಂದ ಮರಾಠ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಸೊ 8 ತಿಂಗಳು ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಇಡೀ ರಾಜ್ಯಾದ್ಯಂತ ಅಲ್ವಾ? ಸೊ ರಾಜ್ಯಾದ್ಯಂತ ಮಾಡಿದ್ದಾರೆ. ನನ್ನನ್ನು ಕೂಡ ಸುಮಾರು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನಿಸಿದ್ದಾರೆ. 2 ಕಾರ್ಯಕ್ರಮಕ್ಕೆ ನನಗೆ ನೆನಪಿರೋ ಹಾಗೆ ಇದು 3ನೇ ಕಾರ್ಯಕ್ರಮ. 2 ಕಾರ್ಯಕ್ರಮ ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಸೊ ಇವತ್ತು ಕೂಡ ತಡ ಆಗುತ್ತೆ ಅಂತ ಹೇಳಿ ಕಳಿಸಿದೆ. ಇರಲಿ ಮೇಡಮ್, ನೀವು ಬರ್ರಿ, ನಾವೆಲ್ಲ ಸಮಾನ ಮನಸ್ಸಿನವರು, ಹಿಂದುಳಿದ ವರ್ಗದವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಬರ್ರಿ ಅಂತ ಹೇಳಿದರು. ಸೊ ನಿಮ್ಮ ಗೌರವಕ್ಕೆ, ವಿಶ್ವಾಸಕ್ಕೆ ಬಾಗಿ ಇವತ್ತು ನಿಮ್ಮ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೀನಿ. ಆದರೂ ಕೂಡ ಮಹಿಳೆಯರ ಕಾರ್ಯಕ್ರಮ ಆಗಿದೆ, ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದೀರಾ, ಬಹಳ ಸಂತೋಷ. ಮತ್ತು ಈಗ ತಾನೇ ಉಪನ್ಯಾಸವನ್ನು ನೀಡುವಾಗ ಎಷ್ಟು ಒಳ್ಳೊಳ್ಳೆ ಅಂಶಗಳನ್ನು ಮಹಾರಾಜ್ ಅವ್ರ ಬಗ್ಗೆ, ಶಾಹುಜಿ ಮಹಾರಾಜ್ ಅವ್ರ ಬಗ್ಗೆ ಹೇಳಿದರು. ನಾನು ಫಸ್ಟ್ ಇಲ್ಲಿ ಬಂದ ತಕ್ಷಣ ಏನು ಹೇಳಿದೆ ಅಂದರೆ, ನಮಗೆ ಲೋಕಸಭೆಯಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಇದ್ದೀವಲ್ಲ, 100 ಜನ ಕಾಂಗ್ರೆಸ್ಸಿಂದ ಇದ್ದೀವಿ, ಆಯಿತಾ? ಅದರಲ್ಲಿ ಶಾಹುಜಿ ಮಹಾರಾಜ್ ಅಂತ ಕೊಲ್ಲಾಪುರ್ನವರಿದ್ದಾರೆ. ಅವ್ರಿಗೂ ಇವ್ರಿಗೂ ಏನಾದರೂ ಸಂಬಂಧ ಇದೆನಾ ಅಂತ ಕೇಳಿದೆ. ಅದಕ್ಕೆ ಅಕ್ಕರೆ ಅವರು 3ನೇ ತಲೆಮಾರು ಇರಬೇಕು ಅಂತಲೇ ಹೇಳಿದರು. ಸೊ ಹಾಗಾಗಿ ಅದು ಕೂಡ ಸಂತೋಷ. ನಿಮ್ಮ ಮಹಾರಾಜರ ಮರಿ ಮೊಮ್ಮಗನ್ನ ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ಮಾತಾಡಿಸ್ತಾ ಇರ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕೂಡ. ಸೊ ಅವರು ಕೂಡ ಭೇಟಿ ಆಗ್ತಾ ಇದ್ದೀವಿ. ಮತ್ತು ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಚನ್ನಗಿರಿ ಒಂದು ವಿಶೇಷ ಐತಿಹಾಸಿಕ ಸ್ಥಳ, ನಿಮಗೆಲ್ಲ ಪುಣ್ಯಕ್ಷೇತ್ರ ಕೂಡ ಅಂತ ಭಾವಿಸ್ತೀನಿ ನಾನು. ಶಿವಾಜಿ ಮಹಾರಾಜ್ ಅವರ ತಂದೆಯ ಒಂದು ಗದಿಗೆಯಲ್ಲಿದೆ, ಅವರ ಒಂದು ಪುಣ್ಯಸ್ಥಳ ಅಂತಲೇ ನೀವೆಲ್ಲ ಭಾವಿಸ್ತೀರ. ಪ್ರತಿ ವರ್ಷ ಸುಮಾರು 10ರಿಂದ 12 ಸಾವಿರ ಎಲ್ಲ ಇಡೀ ದೇಶಾದ್ಯಂತ, ಸ್ಪೆಷಲಿ ಮಹಾರಾಷ್ಟ್ರ, ಕರ್ನಾಟಕ ಭಾಗದ ಜನರು ಅಲ್ಲಿ ಬರ್ತೀರಾ ಅಂತ. ಅಲ್ಲೂ ಕೂಡ ಅದನ್ನು ಆರ್ಕಿಯಾಲಜಿಕಲಿ ಇಂಪಾರ್ಟೆಂಟ್ ಸೈಟ್ ಅಂತ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಅದನ್ನು ಆಯ್ಕೆ ಮಾಡಿಕೊಂಡಿದೆ. ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟ್ರಿ ಇದ್ದಾಗ ಸುಮಾರು 3 ಕೋಟಿಯಷ್ಟು ಅನುದಾನವನ್ನು ಕೂಡ ಅನೌನ್ಸ್ ಮಾಡಿದರು. ಬಟ್ 5 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮೆಲ್ಲರ ಬೇಡಿಕೆ ಏನಿರೋದು? ಕಾಂಪೌಂಡ್ ಅಂತೂ ಆಗಿದೆ, ಉದ್ಯಾನವನ ಆಗಿದೆ, ಬಟ್ ಎಲ್ಲಿ ಮಹಾರಾಜರ ಒಂದು ಸಮಾಧಿ ಇದೆ ಆ ಸಮಾಧಿಯನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣವೇ ಅವರ ಒಂದು ಅನುಮತಿ ಇಲ್ಲದೆ ನಾವೇನು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ವಿಶೇಷ ಏನು ಅಂದರೆ, ಡೆಲ್ಲಿನಲ್ಲಿ ಮಹಾರಾಷ್ಟ್ರದ MLA ಅವ್ರು ಬಂದಿದ್ದರು. ನಮ್ಮನ್ನು ಪರಿಚಯ ಮಾಡ್ಕೊಳಕ್ಕರ ನಾನು ಹೇಳಿದೆ, ಸರ್ ಐ ಆಮ್ MP ಫ್ರಮ್ ದಾವಣಗೆರೆ ಅಂತ.
ಅಯ್ಯೋ ದಾವಣಗೆರೆ ಇಸ್ ವೆರಿ ಸ್ಪೆಷಲ್ ಟು ಅಸ್ ಅಂತ ಹೇಳಿದರು. ಯಾಕೆ ಸ್ಪೆಷಲ್ ಅಂದರೆ ನಮ್ಮ ಶಿವಾಜಿ ಮಹಾರಾಜರವರ ತಂದೆಯ ಸಮಾಧಿಯಲ್ಲಿದೆ, ನಮಗೆ ಬಹಳ ವಿಶೇಷ ಅದು. ನಾನು ಕೂಡ ಆ ಒಂದು ಕಮಿಟಿಯಲ್ಲಿ ಅಧ್ಯಕ್ಷನಾಗಿದ್ದೀನಿ, ಸುಮಾರು ಸಲ ದಾವಣಗೆರೆಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದರು. ಸೊ ಹೀಗಾಗಿ ಭಾಳ ಜನ ನಿಮ್ಮ ಸಮಾಜದವರು ಅಲ್ಲೂ ಕೂಡ ಸಿಗ್ತಾರೆ. ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ ಸಮಾಜದಿಂದ. ಮರವಿಶಿರಾವ್ ಅವರು ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮದೇನು ಅಂದರೆ ಮುಂದೆ ನಮ್ಮ ಕಡೆಯಿಂದ ಇಲ್ಲಿ ದಾವಣಗೆರೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇದ್ದೀರಲ್ಲ ಕಮಿಟಿನಲ್ಲಿ, ನಿಮ್ಮ ಜೊತೆಗೆ ನಾನು ಕೂಡ ಡೆಲ್ಲಿನಲ್ಲಿ ಅಲ್ಲಿ ಸಮಾಧಿ ಕಟ್ಟುವ ಬಗ್ಗೆ ಮತ್ತು ಏನು ಗೈಡ್ಲೈನ್ಸ್ ಇದೆ ಅದನ್ನು ಸ್ವಲ್ಪ ನೀವು ಅದರಲ್ಲಿ ಕೆಲವು ಚೇಂಜಸ್ ಮಾಡಿಕೊಟ್ರೆ ಸಮಾಧಿ ಕಟ್ಟಿ ಅಲ್ಲಿ ಜೀರ್ಣೋದ್ಧಾರ ಮಾಡಿ ಈ ಮ್ಯೂಸಿಯಂ ಮಾಡಿ ಶಿವಾಜಿ ಮಹಾರಾಜ್ ಅವರ ಒಂದು ಸಂಪೂರ್ಣ ಇತಿಹಾಸವನ್ನು, ಅವರ ಜನನ ಬಾಲ್ಯದಿಂದ ಹಿಡಿದು ಅವರು ಕೊಟ್ಟಂತಹ ಸಮಾಜ ಸೇವೆ ಇರ್ಬೋದು, ದೇಶ ಸೇವೆ ಇರ್ಬೋದು, ಅದರ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ, ಪ್ರೆಸೆಂಟ್ ಜನ್ರೇಷನ್ಗೆ ನಾವೇನು ಎಜುಕೇಷನ್ ಮಾಡಬೇಕು ಅಂತ ಇದ್ದೀವಿ ಆ ಕಾರ್ಯರೂಪಕ್ಕೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸೋಣಂತೆ. ಮತ್ತು ಇವತ್ತು ಮಹಿಳೆಯರ ಬಗ್ಗೆ ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಕೈ ಹಿಡಿದಿದೆ ಅಲ್ವಾ. 2 ಗ್ಯಾರಂಟಿ ಸ್ಕೀಮ್ಗಳು ಹೇಳಿ ಹೇಳಿ ಎಲ್ಲರಿಗೂ ಅದು ಬಾಯ್ಪಾಠ ಆಗ್ಬಿಟ್ಟಿದೆ. ನಿಮಗೂ ಕೂಡ ಅದನ್ನು ಬೆನಿಫಿಟ್ಸ್ ತಗೊಳ್ತಾ ಇದ್ದೀರಾ ನೀವು. ನಮ್ಮ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಉಚಿತವಾಗಿ ಬಸ್ನಲ್ಲಿ ಓಡಾಡುವಂತಹ ಶಕ್ತಿ ಯೋಜನೆ, ಹೌದಾ. ಮಹಿಳೆಯರಲ್ಲಿ ಒಂದು ಸ್ವಾವಲಂಬತೆಯನ್ನು, ಶಕ್ತಿಯನ್ನು ಮತ್ತು ಆರ್ಥಿಕ ಸಬಲೀಕರಣವನ್ನು ಮಹಿಳೆಯರಿಗೆ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ನಿಮಗೆ ಈ ಶಕ್ತಿಯನ್ನು ತುಂಬಿಸಿದೆ. 3 ವರ್ಷ ಆಗಿದೆ ಈಗಾಗಲೇ. 3 ವರ್ಷದಲ್ಲಿ ಸರ್ಕಾರ ಅನೇಕ ಸಾಧನೆಗಳನ್ನು ಮಾಡಿದೆ. ನೀವು ಕೂಡ ನಮ್ಮ NRLM ಸ್ಕೀಮ್ ಅಂತ ಇರುತ್ತೆ, ನಿಮ್ಮ ಮರಾಠ ನಿಗಮ ಮಂಡಳಿಯಲ್ಲಿ ಅನೇಕ ಪ್ರತಿಯೊಂದು ಸಮಾಜದಿಂದ ಕೂಡ ಏನು ಉಚಿತವಾಗಿ ಬೋರ್ವೆಲ್ ಕೊರೆಸೋದಿರ್ಬೋದು, ಮತ್ತು ನಿಮಗೆ ಲೋನ್ ಫೆಸಿಲಿಟಿ ಕೂಡ ಕೊಡ್ತಾರೆ ಸರ್ಕಾರದಿಂದ. ಸ್ಟಾರ್ಟಪ್ಸ್ ಮಾಡಬೇಕು, ಎಜುಕೇಷನ್ ಲೋನ್ ಕೊಡ್ತಾರೆ. ಹೊರದೇಶದಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತೀರಾ ಅಂದರೆ ಹೈಯರ್ ಎಜುಕೇಷನ್ಗೆ, ಓವರ್ಸೀಸ್ ಎಜುಕೇಷನ್ಗೆ, ಅದಕ್ಕೂ ಕೂಡ ಸರ್ಕಾರ ನಿಮಗೆ ಸೌಲಭ್ಯ ಕೊಡ್ತಾ ಇದೆ. ಆಮೇಲೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೂಡ ಕೊಡ್ತಾ ಇದೆ. ಸೊ ಇದನ್ನೆಲ್ಲದನ್ನು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ತಿಳ್ಕೊಂಡು ನೀವು ಮುಂದೆ ಬಂದು ಇಂಥ ಒಂದು ಫೆಸಿಲಿಟಿ ನಮಗೆ ಸಿಗಬೇಕಾಗಿದೆ ಸರ್ಕಾರದಿಂದ ಅಂತ ಮುಂದೆ ಬಂದು ನೀವು ಕೇಳಿದರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಬಂದರೆ ನಾವು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ನಾನು ಹೇಳಿ ಬಯಸ್ತೀವಿ. ಮತ್ತು ನಮ್ಮ ಹರಿಹರದಲ್ಲಿ ಅಕ್ಕ ಕೆಫೆ ಕೂಡ ಮಾಡಿದ್ದೀವಿ. ಎಷ್ಟು ಜನ ನೋಡಿದ್ದೀರಾ NRLM ಇಂದ? ನೋಡಿದ್ದೀರಾ? ಎಲ್ಲಿ ಬರುತ್ತೆ ಹೇಳ್ರಿ ಹೆಣ್ಮಕ್ಳು? ಬಸ್ ಸ್ಟ್ಯಾಂಡ್ ಹತ್ರ ಅಲ್ವಾ? ಸರಿ ಅಮ್ಮ, ನೋಡಿದರೆ ಹಂಗಿದ್ರೆ. ಸೊ ಅಕ್ಕ ಕೆಫೆ ದಾವಣಗೆರೆ, ಹರಿಹರ ಮತ್ತು ಇನ್ನೊಂದು ಹೊನ್ನಾಳಿನಲ್ಲಿದೆ. ಸೊ 3 ಕಡೆ ಅಕ್ಕ ಕೆಫೆಯನ್ನು ಕೂಡ ತೆಗೆದಿದ್ದೀವಿ ನಾವು. ಮತ್ತು ಇವತ್ತಿನ ದಿನ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕೂಡ ಇದೆ. ಸೊ ಮಹಿಳೆಯರು ನೀವು ಕೂಡ ಡ್ರೈವಿಂಗ್ ಕಲಿಬೋದು. ಡ್ರೈವಿಂಗ್ ಕಲಿತೀರಾ ಅಂದರೆ ನಿಮಗೂ ಕೂಡ ಒಂದು ವೆಹಿಕಲ್ ಕೊಡಿಸಿ ಸಿಟಿನಲ್ಲಿ ಅಥವಾ ಇಲ್ಲಿ ಸುತ್ತಲೂ ಒಂದು ರೆಂಟಲ್ ಬೇಸಿಸ್ ಮೇಲೆ ನೀವು ಕೂಡ ಮುಂದೆ ಬಂದು ಮಾಡ್ಕೊಂಡು ಹೋಗ್ರಿ ಅಂತ ನಾನು ಹೇಳಿ ಬಯಸ್ತೀನಿ. ಈ ಒಂದು ಬುಕ್ ಭಾಳ ಚೆನ್ನಾಗಿ ಇನ್ಫಾರ್ಮೇಷನ್ ಇದೆ. ಸೊ ಇದನ್ನು ನಂದೇನು ಅಂದರೆ ರಿಕ್ವೆಸ್ಟು, ಒಂದು ಸಾಫ್ಟ್ ಕಾಪಿನ ಮಾಡಿಬಿಟ್ಟು ನಿಮ್ಮ ಸಮಾಜದಲ್ಲಿ ಇದನ್ನು ಸರ್ಕ್ಯುಲೇಟ್ ಮಾಡಿ. ಅವಾಗ ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಅವರು ಕೂಡ ಮುಂದೆ ಬಂದು ನಮ್ಮ ಆಫೀಸ್ ಆಯಿತು, ನಿಮ್ಮ ಕಚೇರಿಗೆ ಬಂದು ಮಾತಾಡಿ ಅದರ ಒಂದು ಸರ್ವಿಸಸ್ನ, ಬೆನಿಫಿಟ್ಸ್ನ ಅವ್ರು ಕೂಡ ಪಡ್ಕೊಳ್ತಾರೆ. ಆಮೇಲೆ ಒಟ್ಟಾರೆ ಹರಿಹರ ಕ್ಷೇತ್ರಕ್ಕೆ ನಿನ್ನೆ ಕೂಡ ಬೆಳ್ಳೂಡಿಗೆ ಹೋಗಿದ್ದೆ. ಅದೊಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹರಿಹರ ಅಂದರೆ ನನ್ನ ತವರೂರಿದ್ದಂಗೆ. ಇಲ್ಲಿರುವಂತಹ ಎಲ್ಲ ಜಾಗಗಳು, ನಿಮ್ಮ ಮಗು ಇದೆಲ್ಲ ಪಕ್ಕಕ್ಕೆ, ಅಷ್ಟು ವಯಸ್ಸಿಂದ ನಮ್ಮ ತಂದೆಯವರು ಇಲ್ಲೇ ಹರಿಹರ್ ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಹರಿಹರಕ್ಕೆ ನಾವು ಪ್ರತಿ ವಾರ ಬರಬೇಕಿತ್ತು, ಮಾರ್ಕೆಟಿಗೆ ಬರಬೇಕಿತ್ತು, ಅಥವಾ ಟೇಲರ್ ಹತ್ರ ಬಟ್ಟೆ ಹೊಲಿಸ್ಬೇಕು ಅಂದರೆ SP ಡ್ರೆಸ್ ಲ್ಯಾಂಡಿಗೆ ಹೋಗಬೇಕಿತ್ತು, ಮೆಡಿಸಿನ್ ತಗೋಬೇಕು ಅಂದರೆ ನಮ್ಮ ಬೊಂಗಾಳಿ ಮೆಡಿಕಲ್ಸಿಗೆ ಹೋಗಬೇಕಿತ್ತು, ಹರಿಹರೇಶ್ವರ ದೇವಸ್ಥಾನಕ್ಕೆ ವಾರ ವಾರ ಹೋಗಲೇಬೇಕಿತ್ತು. ಮತ್ತು ಜಯಶ್ರೀ ಥಿಯೇಟರ್ ಹತ್ರ ಇಲ್ಲಿರೋದು ಶ್ರೀಕಾಂತ್ ಜಯಶ್ರೀ. ಸೊ ಇವೆರಡು ಥಿಯೇಟರ್ಸ್ಗೆ ತಪ್ಪದೆ ನಮ್ಮ ತಂದೆಯವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಭಾಳನೇ ಅಚ್ಚುಕಟ್ಟಾಗಿರುತ್ತೆ. ಹೌದ್ರ, ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗ ಅಂದರೆ ಪ್ರತಿಯೊಂದು ದಿನವೂ ಒಂದು ಸಂತೋಷದಿಂದ ಮತ್ತು ಆತ್ಮತೃಪ್ತಿಯಿಂದ ನಾವು ಕಳಿತೀವಿ. ಸೊ ಅದೇ ರೀತಿ ತಂದೆಯವರು ತಿಂಗಳಲ್ಲಿ ಒಂದು 2 ರಿಂದ 3 ಬಾರಿ ಮೂವೀಸಿಗೂ ಕರ್ಕೊಂಬರೋದು,
ಆಮೇಲೆ ಎಲ್ಲ ನೆನಪಿದೆ, ಶೇಂಗಾ ಬೀಜ ತಗೊಂಡಿದ್ದು ಎಲ್ಲ ಕೊಡ್ಸೋದು. ಸೊ ಅದಕ್ಕೆ ಇಲ್ಲಿ ತಂದೆ ತಾಯಿಯರು ಮಕ್ಕಳನ್ನ, ಈಗ ಎಲ್ಲರ ಹತ್ರ ಮೊಬೈಲ್ ಇದೆ, ನಾನು ಕೂಡ ಕುತ್ಕೊಂಡು ನೋಡ್ತಾ ಇದ್ದೆ, ಮಕ್ಕಳಿಗೆ ಗಲಾಟೆ ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಟ್ಬಿಡ್ತೀನಿ, ಹೌದ್ರಾ? ಸೊ ದಯವಿಟ್ಟು ಅದನ್ನ ಮಾಡಬೇಡ್ರಿ, ಟೈಮ್ ಕೊಡ್ರಿ ಅವರಿಗೆ, ಹೌದಾ? ಎಲ್ಲಕ್ಕಿಂತ ದೊಡ್ಡ ಆಸ್ತಿ ನಾವು ಮನೆ ಕಟ್ಬೋದು, ಬಂಗಾರ ಕೊಡ್ಬೋದು, ಬ್ಯಾಂಕ್ನಲ್ಲಿ ದುಡ್ಡು ಇಡ್ಬೋದು, ಇದೆಲ್ಲಕ್ಕಿಂತ ಹೆಚ್ಚು ನಮ್ಮ ಸಮಯವನ್ನ, ಮತ್ತೆ ಈ ತಾನೇ ಹೇಳ್ದಂಗೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಅವರಿಗೆ ಧಾರೆ ಎಳೆದು ಹೋಗ್ಬೇಕು. ಈಗ ನಾನು ಕೂಡ ಈಗ ನಮ್ಮ ತಂದೆಯವ್ರನ್ನ ನೆನೆಸ್ತೀನಿ ಅಲ್ವಾ? ಸೊ ಅದೇ ರೀತಿ ಮುಂದೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೆನೆಸ್ಬೇಕು ಅಂದರೆ ಅವರಿಗೆ ಆ ಸಮಯವನ್ನ ನೀವೆಲ್ಲರೂ ಕೊಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಎಲ್ಲ ಹೆಣ್ಮಕ್ಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಈಗ ನಾನು MP ಆಗಿ ಬೆಳಿಗ್ಗೆ 9-10 ಗಂಟೆಗೆ ಪಬ್ಲಿಕ್ ಫಂಕ್ಷನ್ ಶುರು ಆಗುತ್ತೆ. ನಿನ್ನೆ ರಾತ್ರಿನೂ ಬೆಳಿಗ್ಗೆ ಹೊಸಪೇಟೆಗೆ ಹೋಗಿರೋದು 9 ಗಂಟೆ, ಮನೆ ಬಿಟ್ಟಿರೋದು 7:15 ಬಿಟ್ಟಿದ್ದೀನಿ, ರಾತ್ರಿ ಮನೆ ಸೇರೋದು 9 ಗಂಟೆ ಆಗಿದೆ, 12 ತಾಸಾಗಿದೆ. ಸೊ ಯಾಕೆ ಹೇಳ್ತೀನಿ ಅಂದರೆ ಇಷ್ಟು ಒತ್ತಡ ಇರುತ್ತೆ. ಈಗಿನ ಟೈಮ್ನಲ್ಲಿ BP, ಶುಗರ್, ಕ್ಯಾನ್ಸರ್ ಎಲ್ಲ ಬರಬೇಕು ಅಂದರೆ ಮೇನ್ ಕಾರಣ ನಮ್ಮ ಊಟ, ಎಕ್ಸಸೈಸ್ಗಿನ ಇನ್ನ ನಂಬರ್ 1 ರೀಸನ್ ಏನು ಅಂದರೆ ಒತ್ತಡ, ಸ್ಟ್ರೆಸ್ ಅಂತ ನಾವೇನು ಹೇಳ್ತೀವಲ್ಲ ಅದು. ಸೊ ಅದರಿಂದ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಮಕ್ಕಳ ಜೊತೆ ಸಮಯ ಕಳೀರಿ. ನಿಮಗೆ ಏನು ಇಷ್ಟ ಆಗುತ್ತೆ ಆ ಹವ್ಯಾಸಗಳನ್ನು ನೀವು ಮಾಡ್ಕೊಂಡು ಹೋಗಿ. ಜೊತೆಗೆ ಅರ್ಧ ಗಂಟೆ 1 ಗಂಟೆ ನಿಮ್ಮ ಸಮಯ ಅಂತ ವಾಕ್ ಮಾಡೋದಾಯಿತು. ಆಮೇಲೆ ಯೋಗ, ಮೊನ್ನೆ ಯೋಗ ಡೇನು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಯೋಗ ಮಾಡೋದು, ಜೊತೆಗೆ ಮಿತವಾದ ಆಹಾರ. ಎಲ್ಲ ಕಡೆ ಜಾಯಿಂಟ್ಸ್ ಮಾಡಿಬಿಟ್ಟಿದ್ದಾರೆ, ಫೋನಲ್ಲಿ ಆರ್ಡ್ರ್ ಮಾಡಿದರೆ ಫುಡ್ ಬಂದುಬಿಡುತ್ತೆ, ಹೌದಾ? ಸೊ ಈ ಸಮಯದಲ್ಲಿ ಇನ್ನೂ ಚಾಲೆಂಜಿಂಗ್ ಅದು. ಆದ್ದರಿಂದ ಒಂದು ದಿನ ವಾರದಲ್ಲಿ ವೀಕೆಂಡು ಒಂದು ಹಬ್ಬದ ದಿನ ಅಂದ್ಕೊಂಡು ಹೊರಗಡೆ ಹೋಗ್ರಿ, ತಿನ್ನಿರಿ. ಅದನ್ನು ನೀವು ಇಡೀ ವಾರ ಒಂದು ಡಿಸಿಪ್ಲಿನ್ ಇಟ್ಕೊಂಡು, ರುಟೀನ್ ಇಟ್ಕೊಂಡು ವರ್ಕ್ ಮಾಡಲಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಬರುವಂತಹ ಬೇಸಿಗೆ ರಜೆಗಳಲ್ಲಿ ಒಳ್ಳೊಳ್ಳೆ ಕ್ಲಾಸಸ್ಸಿಗೆ ಅವ್ರನ್ನ ಎನ್ರೋಲ್ ಮಾಡಿ. ಭಗವದ್ಗೀತೆ ಕ್ಲಾಸ್ ಇರ್ಬೋದು, ಅಥವಾ ನಮ್ಮ ಶಿವಶರಣರ ವಚನಗಳ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನಾದರೂ ನಿಮ್ಮ ಮಗುವಲ್ಲಿರುವಂತಹ ಟ್ಯಾಲೆಂಟ್ಗೆ ಸೂಕ್ತವಾದಂತಹ ಕ್ಲಾಸಸ್ನ ನೀವು ಸಮಯ ಕೊಟ್ಟು ಮಾಡಿ. ನನಗೆ ಸಮಯ ಇಲ್ಲ ಅನ್ನೋದಕ್ಕಿಂತ ನೀವು ಒಂದ್ಸಲ ಕ್ಲಾಸಿಗೆ ಹಾಕಿಬಿಟ್ರೆ ಆ ಮಗು ಫೋನ್ ಬಿಡುತ್ತೆ, ಕ್ಲಾಸ್ನಲ್ಲಿ ಹೋಗುತ್ತೆ. ಅವರಿಗೆ 5ರಿಂದ 8 ವರ್ಷ 10 ವರ್ಷ ನೀವು ಒಳ್ಳೆ ಎಕ್ಸ್ಪೋಜರ್ ಕೊಟ್ಟರೆ ಆ ಮಗುಗೆ ತನ್ನ ಎಜುಕೇಷನ್ ಜೊತೆಗೆ ತನ್ನ ಇಂಟ್ರೆಸ್ಟ್ ಏನು ಅಂತ ಕೂಡ ಮಗು ಗೊತ್ತಾಗುತ್ತೆ. ನನಗೆ ಸಿಂಗಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆನಾ, ಡ್ಯಾನ್ಸ್ನಲ್ಲಿದೆನಾ, ಸ್ಪೋರ್ಟ್ಸ್ನಲ್ಲಿದೆನಾ, ಇನ್ನೇನಾದರೂ ಹವ್ಯಾಸಗಳು ನನಗೆ ಇಷ್ಟನಾ ಅಂತ ಪೋಷಕರಾಗಿ ನಾವು ನಮ್ಮ ಮಕ್ಕಳಿಗೆ ಆ ಒಂದು ಎಕ್ಸ್ಪೋಜರ್ ಕೊಡಬೇಕಾಗುತ್ತೆ. ಸೊ ಎಲ್ಲ ಪೋಷಕರು, ಎಸ್ಪೆಷಲಿ ತಾಯಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆಲ್ಲ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಸೊ ಅಂತ ತಾಯಂದಿರು ನೀವು, ನಿಮ್ಮಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳ ಲಾಲನೆ ಪೋಷಣೆಯ ಜೊತೆಗೆ ನಿಮ್ಮ ಹಿರಿಯರು ಮತ್ತು ನಿಮ್ಮ ಏನು ಪಾರ್ಟ್ನರ್ ಅಂತ ಹೇಳ್ತೀವಲ್ಲ ಅವರ ಜವಾಬ್ದಾರಿ, ಇದೆಲ್ಲದನ್ನ ಮೀರಿ ನಿಮಗೆ ಈಗ ಸರ್ಕಾರ 2,000 ರೂಪಾಯಿ ಜೊತೆಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದೆ. ನೀವು ಸಮಾಜಕ್ಕೂ ಕೂಡ ಮಾಡಬಹುದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಸರ್ಕಾರ ನಿಮ್ಮ ಜೊತೆಗಿದೆ. ಇದ್ರ ಜೊತೆಗೆ 33% ಮಹಿಳಾ ಮೀಸಲಾತಿ ಕೂಡ ಆಗಲೇ 2023ರಲ್ಲಿ ಜಾರಿಯಾಗಿದೆ. ಅದನ್ನೇನು ಇಂಪ್ಲಿಮೆಂಟ್ ಮಾಡಬೇಕು, ಬರುವಂತಹ ಚುನಾವಣೆಗಳಲ್ಲಿ ಆ 33% ಮಹಿಳೆಯರು, ಅವಾಗ ಇಲ್ಲಿ ಒಬ್ಬಳೇ ಇದ್ದೀನಿ ನಾನು, ನೆಕ್ಸ್ಟ್ 33% ಇರಬೇಕಾಗತ್ತೆ ಮಹಿಳೆಯರು, ಹೌದಾ? ಸೊ ಆ ರೀತಿ ನಾವೆಲ್ಲರೂ ಮಹಿಳೆಯರು ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ, ಜೊತೆಗೆ ಸಮಾಜದ ಆರೋಗ್ಯ ಅಂದ ತಕ್ಷಣವೇ ಕೇವಲ ದೈಹಿಕ ಆರೋಗ್ಯ ಬರಲ್ಲ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಕೂಡ ಬರುತ್ತೆ. ಸೊ ಆ ರೀತಿಯ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂದರೆ ಇಂತಹ ಮಹನೀಯರ ಜೀವನ ಆದರ್ಶಗಳನ್ನು ನಾವು ಕೇವಲ 700 ಪುಟದ ಪುಸ್ತಕಕ್ಕೆ ಸೀಮಿತವಾಗಿರಬಾರ್ದು, ನಮ್ಮ ನಿತ್ಯ ಬದುಕು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನು ನಾವು ಕಾನ್ಷಿಯಸ್ಲಿ ಅಂದರೆ ಗೊತ್ತಿದ್ದು ತಿಳ್ಕೊಂಡು ನಿರ್ಧಾರಗಳನ್ನು ತಗೊಂಡು ಮಾಡಬೇಕಾಗುತ್ತೆ. ಅದಾಗಲೇ ಆಗೋದಿಲ್ಲ, ಯಾಕಂದರೆ ಈಗಿನ ಸಮಯ ಆ ರೀತಿ ಇದೆ. ಸೊ ಆ ರೀತಿ ಸಂದರ್ಭ ಬಂದಾಗ
ನಾವು ಸರಿಯಾದ ತೀರ್ಮಾನಗಳನ್ನು ಮಾಡಬೇಕು. ಯಾವ ರೀತಿ ಶಾಹುಜಿ ಮಹಾರಾಜರ ಪ್ರತಿಯೊಂದು ಆಲೋಚನೆಯು ಕೂಡ ಸಮಾಜದ ಏಳಿಗೆಗಾಗಿ, ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆಯ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಂವಿಧಾನವು ಕೂಡ ನಮ್ಮ ಪ್ರತಿಯೊಂದು ವ್ಯಕ್ತಿ, ಯಾವುದೇ ಲಿಂಗ, ಜಾತಿ, ಮತ ಭೇದ, ಆಮೇಲೆ ಧರ್ಮದ ಭೇದವಿಲ್ಲದಂಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತ ನಮ್ಮ ಸಂವಿಧಾನ ಏನು ಹೇಳ್ತಾ ಇದೆ. ಅಂತಹ ಸಂವಿಧಾನವನ್ನು ನೆನೆಸುತ್ತಾ ಇವತ್ತು ನೀವೆಲ್ಲರೂ ಎಷ್ಟು ಜನ ಈ ಕಾರ್ಡ್ ನೋಡಿದ್ರೆ ಗೊತ್ತಿಲ್ಲ, ಎಲ್ಲ ಮಹನೀಯರ ಹೆಸರುಗಳನ್ನ, ಫೋಟೋಗಳನ್ನ ಹಾಕಿದ್ದಾರೆ. ಜ್ಯೋತಿಬಾಯಿ ಫುಲೆ ಎಲ್ಲರಿಗೂ ಗೊತ್ತಾ? ಸಾವಿತ್ರಿಬಾಯಿ ಫುಲೆ ಎಲ್ಲರಿಗೂ ಗೊತ್ತಿದೆನಾ? ಇಲ್ಲಿ 10 ವರ್ಷದ ಮಕ್ಕಳು ಯಾರು ಇಲ್ಲ? 10 ವರ್ಷ 12 ವರ್ಷ ಎಲ್ಲ ಪುಟಾಣಿ ಮಕ್ಕಳೇ ಇರೋದು. ಸೊ ಅದನ್ನ ಕೂಡ ಮಕ್ಕಳಿಗೆ ಹೇಳಲ್ಲ, ಹೌದಾ? ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಅಂಬೇಡ್ಕರ್ ಅವರಿದ್ದಾರೆ, ದೇವರಾಜ್ ಅರಸ್ ಅವ್ರ ಬಗ್ಗೆ. ಸೊ ಎಲ್ಲರ ಸಮಾಜ ಸುಧಾರಕರು, ಹೋರಾಟಗಾರರ ಬಗ್ಗೆ ಇದೆ. ಸೊ ನಾವು ಕೂಡ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ಕೊಡೋದು ಹೇಗೆ ಅಂದರೆ, ಸರ್ ಹೇಳಿದ್ರು ಈಗ ತಾನೆ, ಒಳ್ಳೆಯ ಸಂಸ್ಕೃತಿಯ ಜೊತೆಗೆ ನಾವೇನು ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನು ಕಲಿಬೇಕಾಗಿದೆ. ಏನು ಸಿವಿಕ್ ಸೆನ್ಸ್ ಅಂದರೆ ಅಂತ? ಸಿವಿಕ್ ಸೆನ್ಸ್ ಅಂದರೆ ಎಲ್ಲ ಸಿಂಪಲ್. ಹೊರದೇಶದಲ್ಲಿ ಹೋದಾಗ ನಾವೇನು ಹೇಳ್ತೀವಿ? ರೋಡ್ ಎಷ್ಟು ಸ್ವಚ್ಛವಾಗಿದೆ, ಈ ಬಸ್ ಎಷ್ಟು ಕ್ಲೀನ್ ಇದೆ, ಈ ಟ್ರೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ಪ್ರೇಕ್ಷಣೀಯ ಸ್ಥಳ ಎಷ್ಟು ಸ್ವಚ್ಛವಾಗಿದೆ. ಅದೇ ವ್ಯಕ್ತಿ ಇಲ್ಲಿರುವಾಗ ನಾನು ಯಾವ ರೀತಿ ಇರ್ತೀನಿ, ಇನ್ನೊಂದು ದೇಶಕ್ಕೆ ಹೋದಾಗ ಯಾವ ರೀತಿ ಇರ್ತೀನಿ, ಅದನ್ನು ನಾವು ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕು. ಕಸ ಎಲ್ಲಿ ಬೇಕಲ್ಲಿ ಎಸೆಯೋ ಹಾಗಿಲ್ಲ, ಕಸದ ಪೆಟ್ಟಿಗೆಯಲ್ಲಿ ಹಾಕೋದು. ಆಮೇಲೆ ನೀರನ್ನು, ಈ ಮಳೆ ಕೂಡ ಬರ್ತಾ ಇಲ್ಲ, ಹೌದಾ? ಮಿತ ಬಳಕೆ ಇರಬೇಕು. ನೀರು ಕೂಡ ನಾವು ಸ್ನಾನ ಮಾಡುವಾಗ ಎಷ್ಟು ಬಕೆಟ್ ನೀರು ಬಳಸ್ತೀವಿ, ಆಮೇಲೆ ನೀರು ನಮ್ಮ ವೆರಾಂಡಾ ತೊಳೆಯುವಾಗ ಎಷ್ಟು, ಕಾರ್ ತೊಳೆಯುವಾಗ ಎಷ್ಟು, ಈ ರೀತಿ ಸಣ್ಣ ಸಣ್ಣ ಆಲೋಚನೆಗಳು. ಮತ್ತೆ ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಬೇಡಿ, ಹೌದಾ? ಟ್ರೈನಲ್ಲಿ ಹೋಗುವಾಗ ಅಥವಾ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಇಲ್ಲಿ ಎಲ್ಲರಿಗೂ ರೂಢಿ, ಒಂದು ಮರದ ಮೇಲೆ ಹೆಸರು ಬರೀತಾರೆ, ಇನ್ನೇನಾದರೂ ಚಿಹ್ನೆ ಬರೀತಾರೆ, ಹೌದ್ರಾ? ಬಟ್ ಹೊರದೇಶದಲ್ಲಿ ಆ ರೀತಿ ಎಲ್ಲೂ ಕಾಣೋದಿಲ್ಲ. ಯಾಕೆ ಅಂದರೆ ದಟ್ ಇಸ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ಇದು ನನ್ನ ಪ್ರಾಪರ್ಟಿ, ಇದು ನಮ್ಮ ಮನೆಯನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವಿ, ನಮ್ಮ ಅಂಗಳವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವಿ, ಅದೇ ರೀತಿ ನಾನು ನನ್ನ ಇಡೀ ಸಮಾಜ ಆಯಿತು ಹಾಗೂ ಇಡೀ ಪೃಥ್ವಿಯೇ ನನ್ನ ಮನೆ ಅನ್ಕೋಬೇಕು, ಅಲ್ವಾ? ಅರ್ತ್ ಇಸ್ ಮೈ ಹೋಮ್ ಅಂದ್ಕೊಂಡ್ರೆ ಆ ಭಾವನೆ ಬರುತ್ತೆ. ಮತ್ತೊಮ್ಮೆ ಸರ್ ಹೇಳಿದಾಗೆ ಅದೇ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇರೋದು ಒಂದೇ ಧರ್ಮ, ಮಾನವ ಧರ್ಮ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.